ತಾಯಿಯ ಆಶೀರ್ವಾದ ತೊಗೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರದ್ಧಾ ಲೇಡೀಸ್ ಕ್ಲಬ್. ಎಲ್ಲರೂ ಹೆಂಗದಿರಿ? ಚೆನ್ನಾಗದಿರಿ ಅಂತ ತಿಳ್ಕೊಂಡಿನಿ. ನಾನು ಚೆನ್ನಾಗದ್ದೀನಿ ನೋಡ್ರಿ. ಬೆಳಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ ನಾನು. ಬೆಲ್ಲದ ಪೇಡೆ ಇದು, ಗಲಗಲಿಗೆ ಪೇಡೆ ಅಂತನ ಫೇಮಸ್ ನಮ್ಮ ಕಡೆ ಎಲ್ಲ. ಸ್ವಲ್ಪ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿ ಇರ್ತೈತಿ. ಆ ಬೆಲ್ಲದ ಪೇಡೆ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ನಮ್ಮ ಮಕ್ಕಳಿಗೆ ಹಾಕ್ಕೊಡ್ತೀನಿ ನಾಷ್ಟಕ್ಕೆ ಅವಲಕ್ಕಿ. ಬೆಳಗ್ಗೆ ನಾಷ್ಟ ಹೆಂಗೋ ಮಾಡಿದೆ ರೀ, ಆದರೆ ಗ್ಯಾಸ್ ಖಾಲಿ ಆಗಿಬಿಡ್ತು ರೀ. ಸಂಡೇ ನೋಡ್ರಿ, ಮಕ್ಕಳು ಯಜಮಾನ್ರು ಎಲ್ಲರೂ ಮನ್ಯಾಗ ಅದಾರ. ಗ್ಯಾಸ್ ಖಾಲಿ ಆಗಿಬಿಟ್ಟೈತಿ. ಅದ್ರಾಗ ಗ್ಯಾಸ್ ಇದೇ ಊರಾಗ ಬೇರೆ ಸಿಗಂಗಿಲ್ಲ, ಬೇರೆ ಊರಿಗೆ ಹೋಗಿ ತೊಗೊಂಬರ್ತೀವಿ ನಾವು. ಈಕೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಭಾಳ ದಿನ ಬಾ 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 ಅಂತ ಕರಿತಿದ್ಲೆ. ನಂಗೆ ಹೋಗೋಕೆ ಆಗಿರಲಿಲ್ಲ. ಸೂಟಿ ಇತ್ತು ಇವ್ರದ್ದು, ಸಂಡೇ ಡ್ಯೂಟಿ ಮಾಡ್ತಾರೆ. ಸೂಟಿ ಇತ್ತು, ನನ್ನ ಗ್ಯಾಸು ಖಾಲಿ ಆಗೈತೆ. ಅಲ್ಲಿ ಕೂತ್ಕೊಂಡು ಏನು ಮಾಡ್ತೀರಿ ಬರ್ರಿ ಅಂತಂದು ಅವ್ರ ಮನೆಗೆ ಕರ್ಕೊಂಡೋಗಿದ್ಲು. ಈಗ ನಮ್ಮ ಯಜಮಾನ್ರು ಮತ್ತು ನಮ್ಮ ಹಂಗ ಕೂಡಿ ಸಿಲಿಂಡರ್ ತೊಗೊಂಬರ್ಬೇಕಂತಂದೇಳಿ ಅವರು ಹೋಗ್ಯಾರ. ಅವ್ರು ಬರೋ ಅಷ್ಟೊತ್ತಿಗೆ ಹೋಗಿ ಇವ್ರ ಮನ್ಯಾಗ ಪಲಾವ್ ಮಾಡ್ಕೊಂಡು ಬಂದ್ರಾತ ಅಂತಂದೇಳಿ ಹೋಗಿದ್ವಿ. ಪಲಾವ್ ಮಾಡ್ಕೊಂಡು ಬಂದ್ರಾತ. ಹಂಗೆ ಹೋದ್ಬಿಟ್ಲೇನ ಚಹಾ ಮಾಡಿಕೊಟ್ಲು. ನಮ್ಗೆ ಹೇಳ್ತಿ ಚಹಾ ಕುಡಿಯಕತ್ತೀವಿ. ಎಲ್ಲ ರೆಡಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಮಾಡ್ತಾಳ್ರಿ ಪಲಾವ್ನ. ಭಾಳ ಸಲ ತಿಂದೀವಿ. ಅದಕ್ಕೆ ಮಾಡೋಣ ಬಾ ಅಕ್ಕ, ಅಲ್ಲಿ ಕುತ್ಕೊಂಡು ಏನು ಮಾಡ್ತಿ ಅಂತಂದು ಹೇಳಿ ಕರೆದ್ಲು. ಹ್ಞೂ ಅಂತಂದೇಳಿ ಅವ್ರ ಮನೆಗೆ ಹೋಗಿ ನೋಡ್ರಿ. ನಾಗ ಪಲಾವ್ ಮಾಡ್ತಾಳೆ, ಏನೇನು ಹಾಕಿ ಮಾಡ್ತಾಳೆ ನೋಡ್ರಿ. ಪಲಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಕುಕ್ಕರ್ ಒಳಗೆ ಎಣ್ಣೆ ಹಾಕ್ಕೊಂಡ್ಳು. ಎಣ್ಣೆ ಭಾಳ ಚಲೋ, ಎಣ್ಣೆ ಹಾಕೇ ಇಲ್ಲಲ್ಲ ಕುಕ್ಕರ್ನಾಗ ಅಂತಂದು ಕೇಳಾಕತ್ತೀನಿ ನಾನು. ಇಲ್ಲ, ಎಣ್ಣೆ ವೈಟ್ ಕಲರ್ ಐತಿ, ಚಲೋ ಐತಿ ಎಣ್ಣೆ, ಎಷ್ಟು ಹಾಕಿದ್ರು ಕಾಣಿಸಂಗಿಲ್ಲ ಅಂತಂದ್ಲು. ಹಂಗೆ ಅಂದಿದ್ದಕ್ಕೆ ನಾನು ಒಂದು ಸ್ವಲ್ಪ ಕುಕ್ಕರ್ನ ಕೆಳಗೆ ಬಗ್ಗಿಸಿ ನೋಡಿದ್ದೀನಿ ಐತಿಲ್ಲ ಎಣ್ಣೆ ಅಂತಂದು ಹೇಳಿ. ಆಕೆ ಯಾವುದೋ ಹೇಳಿದ್ಲು ಹೆಸರು, ನನಗೆ ಅಷ್ಟು ಲಕ್ಷ್ಯ ಇಲ್ಲ. ಚಲೋ ಐತಕ್ಕ ಎಣ್ಣೆ ಅಂತಂದು ಹೇಳಿದ್ಲು. ಪಲಾವ್ ಎಲೆ ಹಾಕ್ಕೊಂಡ್ಲು ಒಂದು 3-4, ಒಂದು 2-3 ಸ್ಪೂನಷ್ಟು ಎಣ್ಣೆ ಐತ್ರಿ. ಅದು ಟೇಬಲ್ ಸ್ಪೂನಷ್ಟು 3 ಸ್ಪೂನಷ್ಟು ಎಣ್ಣೆ ಐತಿ. ಹಸಿಮೆಣ್ಸಿನ್ಕಾಯಿ ಉದ್ದ ಹಚ್ಚಿಟ್ಕೊಂಡಿದ್ಲು, ಉಳ್ಳಾಗಡ್ಡಿನೂ ಉದ್ದ ಹಚ್ಚಿಟ್ಕೊಂಡಿದ್ಲು. 2 ಬಟಾಟೆ ಇತ್ತು. ಏನೈತಿ ಮನ್ಯಾಗ ಅದನ್ನ ಹಾಕಿ ಮಾಡೋಣ ಬಾ ಅಕ್ಕ ಅಂತಂದ್ಲು. ಆಕಿನೂ ಡ್ಯೂಟಿಗೆ ಹೋಗ್ಕೊಳ್ಳೋ ಟೈಮ್ ಸಿಗಂಗಿಲ್ಲ ರೀ ಎಲ್ಲ ತೊಗೊಂಬಂದಿಡಕ್ಕೆ. ಏನೈತೆ ಅಷ್ಟಂಗೆ ಮಾಡೋಣ ಬಾ ಅಂತಂದ್ಲು. ಹ್ಞೂ ಅಂತಂದೇಳಿ ಒಂದು ದೊಡ್ಡದು ಟೊಮೆಟೊ ಹಾಕ್ಕೊಂಡಾಳ್ರಿ, 2 ಹಾಕ್ಕೊಂಡಾಳೇನೋ. ಮತ್ತು 2 ಬಟಾಟೆ ಹಾಕ್ಕೊಂಡಿದ್ಲು. ಆಲೂಗಡ್ಡೆ ಅಂತಿರಲ್ಲ, ಇಲ್ಲಿ ಬಟಾಟಿನೂ ಅಂತಾರೆ, ಆಲೂನು ಅಂತಾರೆ. ಹಸಿಮೆಣ್ಸಿನ್ಕಾಯಿ ಹಂಗೆ ಹೆಚ್ಚು ಹಾಕ್ಕೊಂಡಿದ್ಲು ರೀ. ಇಲ್ಲಿ ಮಿಕ್ಸರ್ಗೆ ಹಾಕ್ತೀನಿ ಅಂದ್ಲ, ಹುಡುಗರು ತಿನ್ನಂಗಿಲ್ಲ ಅಂತಂದು ಅದಕ್ಕೆ ತೆಗೆದು ತಿನ್ನಕ್ಕೆ ಬರ್ತೈತೆ ಅಂತ ಉದ್ದು ಹಾಕಿದ್ಲು. ಇದ್ರೊಳಗೆ ಕೊತ್ತಂಬರಿ ಮತ್ತು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹೊರಗಿಂದ ಯೂಸ್ ಮಾಡಲ್ಲಕ್ಕ, ನಾನು ಮನ್ಯಾಗ ಮಿಕ್ಸರ್ಗೆ ಹಾಕೋತೀನಿ, ಸ್ವಲ್ಪ ಟೇಸ್ಟ್ ಬರ್ತೈತೆ ಅಂತಂದು. ಹಾಗಾಗಿ ಮಿಕ್ಸರ್ ಒಳಗೆ ಕೊತ್ತಂಬರಿ, ಅಲ್ಲ ಮತ್ತು ಬೆಳ್ಳುಳ್ಳಿ ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡು ಆ ಪೇಸ್ಟ್ನ ಅದಕ್ಕೆ ಆ್ಯಡ್ ಮಾಡಿದಳ್ರಿ. ಈಗ ಫುಲ್ ಸ್ಪೀಡೊಳಗೆ ಒಂದು 10 ನಿಮಿಷದೊಳಗೆ ಪಲಾವ್ ಮಾಡೇ ಬಿಟ್ಲು. ನನ್ನ ಮಗಳು ಹೊರಗೆ ಬೇರೆ ಆಟ ಆಡತ್ತೇಳಿ ಏನು ಮಾಡಾಕತ್ತಾಳಂತ ನೋಡಕ್ಕೆ ಬಂದಿಂಕಿ ಬೆಡ್ರೂಮ್ನಾಗ ರೀ. ಮಲ್ಕೊಂಡು ಆಟ ಆಡಾಕತ್ತಾಳ. ಕಾಟ ಮೇಲಕ್ಕಿಗೆಲ್ಲ ಹೊಸ ಮನೆ ಅಲ್ರಿ, ಎಲ್ಲ ಕಡೆ ಓಡಾಡೋದು, ಎಲ್ಲ ನಳ ಚಲೋ ಮಾಡಿಬಿಡೋದು, ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಯೂಸ್ ಮಾಡಿಬಿಟ್ಲು. ಹೋಗಿ ದೊಡ್ಡ ಉಪ್ಪು ಹಾಕ್ತಾಳಂತ. ನನಗೆ ದೊಡ್ಡ ಉಪ್ಪು ಗೊತ್ತಾಗಂಗಿಲ್ಲ ರೀ ಎಷ್ಟು ಹಾಕ್ಬೇಕಂತೇಳಿ. ಆಕೆ ದೊಡ್ಡ ಉಪ್ಪು ಯೂಸ್ ಮಾಡ್ತೀನಿ ನನಗೆ ಅಂತಂದ್ಲು. ದೊಡ್ಡ ಉಪ್ಪು ಅಯೋಡೈಡ್ ಉಪ್ಪು ತೊಗೊಂಡಾಳತ್ತ, ಚಲೋ ಐತಿ. ನಾನು ಸಣ್ಣ ಉಪ್ಪು ಯೂಸ್ ಮಾಡಲ್ಲ ಅಕ್ಕ, ದೊಡ್ಡದ ಹಾಕ್ತೀನಿ ಅಂತಂದು ಹೇಳಾಕತ್ತಿದ್ಲು. ಈಗ MTR ಅವ್ರ ಮಸಾಲ ಪಾಕೆಟ್ ಹಾಕಿದ್ಳು ರೀ, ಗರಂ ಮಸಾಲ ಹಾಕಿದ್ಲು, ಆಮೇಲೆ ಪಲಾವ್ ಮಸಾಲ ಹಾಕಿದ್ಲು. ಆಗ ಧನಿಯಾ ಪುಡಿ ಹಾಕಕತ್ತಾಳೆ, ಜೀರಾ ಪುಡಿ, ಧನಿಯಾ ಪುಡಿ ಎಲ್ಲನೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರಿ. ಒಂದು ಚುಟ್ಟಕ್ಕೆ ಅರ್ಶಿಣ ಪುಡಿ ಒಂದು 10 ಸ್ಪೂನಷ್ಟು ಅಷ್ಟು ಹಾಕ್ಕೊಂಡ್ಳು. ಅರ್ಶಿಣ ಪುಡಿ ಜಾಸ್ತಿ ಹಾಕಂಗಿಲ್ಲ ಅಂತ ರೈಸಿಗೆ, ಇರಲಿ ಒಂದು ಸ್ವಲ್ಪ ಹಾಕ್ತೀನಿ. ಹಾಕಿದ್ರು ಸ್ವಲ್ಪ ಹಾಕಬೇಕು, ಭಾಳ ಹಾಕ್ಬಿಟ್ರೆ ಅದು ಸ್ವಲ್ಪ ಟೇಸ್ಟೂ ಚೇಂಜ್ ಆಗುತ್ತೆ, ಕಲರು ಭಾಳ ಇದು ಆಗ್ಬಿಡ್ತೈತಿ. ಅದಕ್ಕೆ ಹೌದು ಅಲ್ಲನ್ನಷ್ಟು ಒಂದು 1/2 ಸ್ಪೂನಷ್ಟು ಹಾಕ್ಕೊಂಡ್ರಿ ಅರ್ಶಿಣ ಪುಡಿ. ಈಗ 1-2 ಗ್ಲಾಸ್ ಅಕ್ಕಿ ತೊಗೊಂಡಿದ್ಲು. 2 ಸಲ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದಕ್ಕಿನ. ಈಗ ಒಗ್ಗರಣೆ ಎಲ್ಲ ಫುಲ್ ಫ್ರೈ ಆಗಿತ್ತು, ಆಲೂ ಗೀಲು ಎಲ್ಲ ಫ್ರೈ ಆದಮೇಲೆ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತಾಳೆ. ನನ್ನ ಮಗಳು ಆ ಕಡೆ ಈ ಕಡೆ ಓಡಾಡಕತ್ಬಿಟ್ಟಿಲ್ಲ. ಇಲ್ಲೇ ನೋಡ್ತೀನಿ, ಸ್ವಲ್ಪ ತುಪ್ಪ ಹಾಕು. ಫೈನಲ್ ಟಚ್ GRB ತುಪ್ಪ. ಭಾಳ ತುಪ್ಪ ಆತಂದ್ರೆ ಅದು ಅನ್ನ ಇದಾಗ್ಬಿಡ್ತೈತವ.
ಇಲ್ಲ ಬೆಳ್ಳಿದಿಡು ಸರಿಗೆ, ಇಲ್ಲ ತಾಮ್ರದಿಡು. ಸ್ಟೀಲಿಂದ ಇಡಬೇಡದಿತ್ತು. ಅದಕ್ಕೆ ನಾನು ಒಂದು ಇಟ್ಟಿದ್ನಲ್ಲ ಸ್ಟೀಲಿಂದ, ತೆಗ್ದೀನಿ ಈಗ ಅದನ್ನು. ಅಕ್ಕಿ ಹಾಕಿದ್ಮೇಲೆ ಚೆಂದಂಗೆಲ್ಲ ತಿರ್ವಾಡ್ಕೊಳತ್ತಲ್ರಿ ಒಗ್ಗರಣೆ ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಆಗಲಿ ಅಂತಂದು ಹೇಳಿ. ಮತ್ತು 2 ಗ್ಲಾಸ್ ಅಕ್ಕಿ ಹಾಕಿವಿ ನಾವು, 4 ಗ್ಲಾಸ ನೀರು ಹಾಕ್ತಾಳೆ ಅಕ್ಕಿನೂ ಕೂಡ. ನಾನು ತುಪ್ಪ ಎಲ್ಲ ಹಂಗೆ ಮ್ಯಾಲೆ ಹಾಕಂಗಿಲ್ಲ ರೀ, ಅಕ್ಕಿ ಹಾಕಿದ್ಲಲ್ಲ ಈ ಥರ ನೋಡಬೇಕು ಹೆಂಗೆ ಅನಿಸ್ತೈತೆ ಅಂತ. ನಾನೇನು ಮಾಡ್ತೀನಂದ್ರೆ ಅಕಸ್ಮಾತ್ ತುಪ್ಪ ಹಾಕಬೇಕಂದ್ರೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಒಗ್ಗರಣೆ ಒಳಗೆ ಹಾಕಿಬಿಟ್ಟಿರ್ತೀನಿ. ಈಗ ಒಗ್ಗರಣೆ ಒಳಗೆ ಹಾಕಲಿಲ್ಲ ತುಪ್ಪ, ಮ್ಯಾಲ್ಗಡೆ ಎಲ್ಲ ಪೂರ್ತಿ ರೆಡಿ ಆದಮೇಲೆ ನೀರು ಹಾಕ್ಬೇಕು ಅನ್ನೋಷ್ಟೊತ್ನಾಗ ತುಪ್ಪ ಹಾಕಿದ್ಲೆ. ನೋಡು ಈ ರೈಸ್ ಹೆಂಗಾಗುತ್ತೆ. ನಾವ ಅಷ್ಟೇ ಆಗ್ಬೇಕು, ಈ ಹುಡುಗರು ಅಂದಿರ್ತಾವ ನಾವ ಇಬ್ಬರು ಆದ್ರೆ ಪಟ ಹೋಗಿ ತೊಗೊಂಬರಾಕರ ಬರ್ತೈತಿ. ಇವ್ರು ಗಂಡು ಮಕ್ಳು ದಾರಿ ಕಾಯ್ಕೋತ ಕೂತ್ರ ಆಗಂಗಿಲ್ಲ. ನೀರು ಸಾಕು, ನಿಂಬು ಈಗ ಹೆಣ್ಬಿಡ್ತೇನೆ. ಅದೇನೋ ಕೈ ಹಾಕತ್ತಂತಾರಲ್ಲ, ಬೀಜ ಬಿತ್ತು. ನನಗೆ ಬರ್ತೈತೆ ಅದೆಲ್ಲ ಬಿಟ್ಟು ನೋಡುವಂತ ಬೇಕಾರೆ. ನೀವು ಯಾರಿಗೂ ಬರಲ್ಲ, ಅದು ನನಗೆ ಬರ್ತೈತೆ. ಆಯಿತು, ಕುಕ್ಕರ್ ಸಿಟಿ ಇವನ್ನೆಲ್ಲ ತೆಗೆದು ಸೌಕಲ್ ಕಿಚಡಿ. ಅವ್ನು ತೊಳಿಲ್ಲ. ರೈಸ್ ರೆಡಿ ಆತ, 3 ವಿಸಿಲ ಕೂಗಿಸಿದ್ವಿ. ಭಾಳ ಚಂದ ಕಾಣ್ಸಕತ್ತೈತಿ ಕ್ಯಾಮ್ರಾ ಒಳಗೆ. ಕಲರ್ ಸ್ವಲ್ಪ ಚೇಂಜ್ ಕಾಣಿಸತೈತಿ, ಕಲರ್ ಭಾರಿ ಬಂದಿತ್ತು ಅದು ರೈಸಿಂದು. ತಿಂದ ಮೇಲೂ ಫುಲ್ಲು ಟೇಸ್ಟ್, ಸೂಪರ್ ಟೇಸ್ಟ್. ನನ್ನ ಮಗಳು ಊಟ ಮಾಡಿದ್ಲು. ಊಟ ಮಾಡಿ ಆಮೇಲೆ ನಮ್ಮ ಮನೆಯವರು ಕೂಡ ಗ್ಯಾಸ್ ತೊಗೊಂಬಂದೀವಿ ಬರ್ರಿ ಮನೆಗೆ ಅಂತ ಹೇಳಿದರು. ಆಯ್ತು ಅಂತೇಳಿ ಊಟ ಮಾಡ್ಕೊಂಡು ಉಳ್ದು ರೈಸ್ ಎಲ್ಲ ಕಟ್ಕೊಂಡು ನೈಟ್ ಊಟಕ್ಕೆ ಅವಳು ನಮ್ಮ ಮನೆಯೊಳಗೆ ಊಟ ಮಾಡೋಳಿದ್ದಲ್ರಿ. ಎಲ್ಲ ತೊಗೊಂಡು ಹೊಳ್ಳಿ ಮನೆಗೆ ಹೊಂಟೀವ್ರಿ ನಾವು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್.